ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಟೈಗರ್ಸ್ಗಳಿಗೆ ಸೊ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ತಯಾರಿಗಳನ್ನು ಮಾಡ್ತಾ ಇದ್ರಲ್ಲ, ಸೊ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ, ಸೊ ಇಂಡಿಯನ್ ಆರ್ಮಿಯಲ್ಲಿ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ ಮಾಡ್ತಾ ಇರ್ತಕ್ಕಂಥ ನೇಮಕಾತಿಗಳನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಅಂದರೆ ಆ ನ್ಯೂಸ್ ಪೇಪರ್ನಲ್ಲಿ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಏನಪ್ಪಾ ಅಂದರೆ, ಇವಾಗಲೇ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರರಾಗಿ ಜನರಲ್ ಡ್ಯೂಟಿ, ಅಂದರೆ ಅಗ್ನಿವೀರ್ ಟ್ರೇಡ್ಸ್ಮನ್, ಅಗ್ನಿವೀರ್ ಕ್ಲರ್ಕ್, ಅಗ್ನಿವೀರ್ ಟೆಕ್ನಿಕಲ್, ಅದೇ ತರನಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾ ಇದ್ರಲ್ಲ. ಸೊ ಇವಾಗ ಪ್ರತಿ ವರ್ಷದಂತೆ ಕೂಡ ವರ್ಷಕ್ಕೆ ಏನಿಲ್ಲ ಅಂದ್ರು 50,000 ರಿಂದ 60,000 ಸೈನಿಕರನ್ನು ನೇಮಕವನ್ನ ಮಾಡ್ಕೋತಾ ಇದ್ರು. ಅಂದ್ರೆ ಇವಾಗಲೇ ನೋಡ್ಕೋಬಹುದು, ಬೆಳಗಾವಿ ಇಆರ್ಒದವ್ರದ್ದು ನಮ್ಮ ಕರ್ನಾಟಕದಲ್ಲಿ ಟೋಟಲಿ 3 ಇಆರ್ಒಗಳಿದಾವೆ: ಬೆಳಗಾವಿ, ಬೆಂಗಳೂರು, ಮಂಗಳೂರು. ಬೆಳಗಾವಿ ಇಆರ್ಒದವ್ರದ್ದು ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ಸೊ ಅದರಲ್ಲಿ ಟೋಟಲ್ 2,000 ಅಧಿಕ ಸೈನಿಕರನ್ನ ನೇಮಕವನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಬೆಂಗಳೂರು ಇಆರ್ಒದವರು ಫೈನಲ್ ಮೆರಿಟ್ ಲಿಸ್ಟ್ ಇನ್ನು ವೇಟಿಂಗ್ ಇದೆ. ನೆಕ್ಸ್ಟ್ ಮಂಗಳೂರದವ್ರದ್ದು ಇದೇ ತಿಂಗಳ ಜನವರಿಲಿ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರ ಗೊತ್ತಿಲ್ಲ. ಟೋಟಲಿ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ ಎಆರ್ಒ ಜೆಡ್ಆರ್ಒಗಳಿದಾವಲ್ಲ ಅವೆಲ್ಲದರಲ್ಲಿ ಕೂಡಿಬಿಟ್ಟು ಒಂದು ವರ್ಷಕ್ಕೆ 50,000 ರಿಂದ 60,000 ಸೈನಿಕರನ್ನ ನೇಮಕವನ್ನ ಮಾಡ್ಕೋತಾ ಇದ್ರು. ಇನ್ಮೇಲೆ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಪ್ರತಿ ವರ್ಷನೂ ಕೂಡ 1,00,000 ಸೈನಿಕರನ್ನ ನೇಮಕವನ್ನ ಮಾಡ್ಕೊಳ್ಬೇಕಂತ ಹೇಳಿ. ಸೊ ನಿನ್ನೆ ಬಂದಿರತಕ್ಕಂತ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ತುಂಬಾನೇ ಖುಷಿ ಆಗ್ತದೆ ಎಲ್ಲರೂ ಕೂಡ, ಯಾಕಂದ್ರೆ ತಂದೆ ತಾಯಿ ಕನಸಿರ್ತದ, ಈ ಸರಿ ನನ್ನ ಮಗ ವರ್ದಿ ಹಾಕೊಳ್ಬೇಕು, ನನ್ನ ಮಗನ ವರ್ದಿ ಹಾಕೊಂಡು ಡ್ರೆಸ್ ಮೇಲೆ ನಾನು ನೋಡ್ಬೇಕು ಅಂತ ಹೇಳಿ ಒಂದು ಹುಡುಗನಿಗೆ ಕೂಡ ಒಂದು ಆಸೆ ಇರ್ತತಿ. ನಾನು ಕೂಡ ಒಂದು ವರ್ದಿ ಹಾಕೊಂಡು, ಸೊ ನಾನು ಕೂಡ ಬಾರ್ಡರ್ದಲ್ಲಿ ಗನ್ ಹಿಡಿಬೇಕು, ಸೊ ನಾನು ಒಂದು ಸೋಲ್ಜರ್ ಆಗಿ ಅನಿಸ್ಕೊಳ್ಬೇಕು, ನಾನು ಕೂಡ ಊರಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ಭಾಗವಹಿಸಿದಾಗ ಇವ್ರ ಮಗ ಅಂತ ಒಂದು ಅನಿಸ್ಕೊಳ್ಬೇಕಂತ ಹೇಳಿ ಆಸೆಯನ್ನ ಕಟ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಭಾವಿ ಸೈನಿಕರಿಗೆ ಒಂದು ಒಳ್ಳೆಯ ಅಪಾರ್ಚುನಿಟಿಯನ್ನ ಕೊಡ್ತಾ ಇದಾರೆ. ಸೊ ಇಂಥ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇವತ್ತಿನಿಂದನೇ ತಯಾರಿಯನ್ನ ಸ್ಟಾರ್ಟ್ ಮಾಡ್ರಿ. 100% ಇನ್ನ ಪ್ರತಿ ವರ್ಷನೂ ಕೂಡ 1,00,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡೇ ಮಾಡ್ತಾರ. ಯಾಕಂದ್ರೆ ಪ್ರತಿ ವರ್ಷ ಇಷ್ಟು ಕಾಲ್ಫಾರ್ಮ್ ಮಾಡ್ತಾರ ಅಂತಂದ್ರೆ ಕಾಂಪಿಟೇಷನ್ ಏನ್ ಕಡಿಮೆ ಆಗೋದಿಲ್ಲ, ಕಾಂಪಿಟೇಷನ್ ಜಾಸ್ತಿನೇ ಆಗ್ತಾ ಇದೆ. ಆ ಕಾಂಪಿಟೇಷನ್ ತಕ್ಕಂಗ ನೀವು ಕೂಡ ರೆಡಿ ಆಗ್ಬೇಕಾಗುತ್ತಾ. ಸೊ ಇದಕ್ಕೆ ಬಂದ್ಬಿಟ್ಟು ಮೊದಲಿಗೆ ಪ್ರತಿ ವರ್ಷ ಲಾಕ್ಡೌನ್ಗಿನ ಮುಂಚೆ ಫಸ್ಟಿಗೆ ಫಿಸಿಕಲ್ ಇರ್ತಿತ್ತು, ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ಮೆಡಿಕಲ್, ಫೈನಲ್ ಮೆರಿಟ್ ಇರ್ತಿತ್ತು. ಸೊ ಇವಾಗ ಎಲ್ಲ ಚೇಂಜಸ್ ಅನ್ನ ಮಾಡಿದಾರ. ಅಗ್ನಿವೀರ್ ಆದ್ಮೇಲೆ ಇಲ್ಲಿ ನೋಡ್ಕೊಡ್ರಿ, ನೀವು 4 ವರ್ಷ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಅದು 75% ಮತ್ತು 7 ವರ್ಷ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅಂತ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ, ಬಟ್ ನೀವು ಸೈನಿಕರಾಗಕ ಇವತ್ತಿನಿಂದನೇ ತಯಾರಿನ ಸ್ಟಾರ್ಟ್ ಮಾಡ್ಕೊಡ್ರಿ. ಈಗ ಏನ್ ಚೇಂಜಸ್ ಆಗಿದೆಪ್ಪ ಅಂದ್ರೆ ನೋಡ್ಕೊಡ್ರಿ, ಮೊದಲೆಲ್ಲ ಯಾವ ತರ ಇತ್ತಪ್ಪ ಅಂದ್ರೆ ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಇರ್ತಿತ್ತು. ಇವಾಗ ಫಸ್ಟ್ಗೆನೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ. ಅದು CBT ಮುಖಾಂತರ ಮೊದಲಿಗೆ ನಿಮ್ಗೆ ಗ್ರೌಂಡ್ ಅಲ್ಲಿ ಯಾವ್ದಾದ್ರು ಕಾಲೇಜ್ ನಲ್ಲಿ ಕುಂದಿಸ್ಬಿಟ್ಟು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು, OMR ಸೀಟ್ ಬೇಸ್ಡ್. ಇಲ್ಲಿ ನೋಡ್ಕೊಳ್ಬೇಡ್ರಿ, ಕಂಪ್ಯೂಟರ್ ಬೇಸ್ ಇರ್ತೈತಿ. CBT ಮುಖಾಂತರ ಎಕ್ಸಾಮ್ ಇರ್ತೈತಿ, ಆನ್ಲೈನ್ ಮುಖಾಂತರ ಎಕ್ಸಾಮ್ ಮತ್ತು ಶಿಫ್ಟ್ ವೈಸ್ ಇರುತ್ತೆ. ಯಾವ ಶಿಫ್ಟಿಗೆ ಎಷ್ಟು ಟಫ್ ಬಂದಿದೆ, ಯಾವುದು ನಾರ್ಮಲ್ ಬಂದಿದೆ. ಸೊ ಈ ಕ್ವಶನ್ ಪೇಪರ್ ಕೂಡ ಎಲ್ಲಿ ಲೀಕ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಹಾರ್ಡ್ ಅನ್ನ ಕ್ವಶನ್ ಪೇಪರ್ ಗಳನ್ನ ತೆಗಿತಾ ಇದ್ದಾರೆ. ಅದಾದ್ಮೇಲೆ ಎಕ್ಸಾಮ್ ನಲ್ಲಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಆದ್ಮೇಲೆ ಫಿಸಿಕಲ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಫಿಸಿಕಲ್ ನಲ್ಲಿ ಕೂಡ 6 ನಿಮಿಷ 15 ಸೆಕೆಂಡ್ ಟೈಮಿಂಗ್ ಇದೆ. ಇದರಲ್ಲಿ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅಂತ ಹೇಳಿ ಗ್ರೂಪ್ 4 ಟೋಟಲಿ 4 ಗ್ರೂಪ್ ಗಳನ್ನ ಮಾಡಿದ್ರೆ. ಕ್ರಮೇಣವಾಗಿ ನೀವು ಫಸ್ಟ್ ಗ್ರೂಪ್ ಮತ್ತು ಎಕ್ಸಲೆಂಟ್ ಸೂಪರ್ ಅಂದ್ರೆ ಫಸ್ಟ್ ಗ್ರೂಪ್ ಹೊಡೆದ್ರೆ ಮಾತ್ರ ನಿಮಗೆ 100ಕ್ಕೆ 100 ಮಾರ್ಕ್ಸ್ ಸಿಗ್ತಾವೆ ಫುಲ್ ಅಪ್ ಸತಿ. ನೀವೇನಾದ್ರೂ 3rd 4th ಹೇಳಿದ್ರಪ್ಪ ಅಂದ್ರೆ ಫೈನಲಿ ಲಿಸ್ಟ್ ನಲ್ಲಿ ಬರೋದು ಬಹಳ ಕಡಿಮೆ. ಆದ ಕಾರಣಕ್ಕೋಸ್ಕರ ನೀವು ಎಕ್ಸಾಮ್ ನಲ್ಲಿ ಕೂಡ ಟ್ಯಾಲೆಂಟ್ ಇರಬೇಕಾಗುತ್ತಾ, ಫಿಸಿಕಲ್ ನಲ್ಲಿ ಕೂಡ ಫಿಟ್ ಇರಬೇಕಾಗುತ್ತಾ, ಮತ್ತು ಮೆಡಿಕಲಿ ಕೂಡ ನೀವು ಕರೆಕ್ಟ್ ಆಗಿ ಫಿಟ್ ಇರಬೇಕಾಗುತ್ತಾ. ಸೊ ಆದ ಕಾರಣಕ್ಕೋಸ್ಕರ ಇವತ್ತಿನಿಂದನೇ ತಯಾರಿನ ಸ್ಟಾರ್ಟ್ ಮಾಡ್ಕೊಡ್ರಿ. ಮತ್ತೆ ಎಕ್ಸಾಮ್ ಆದ್ಮೇಲೆ ಫಿಸಿಕಲ್ ಆದ್ಮೇಲೆ ಫ್ಲಪ್ಸ್ ಇರ್ತಾ, ಫ್ಲಪ್ಸ್ ಆದ್ಮೇಲೆ ನಿಮ್ದು ಅಲ್ಲಿಂದಲೇ ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಕ್ಲಿಯರ್ ಆದ್ಮೇಲೆ ಮತ್ತೊಂದು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಅದಾದ್ಮೇಲೆ ನೀವು ಸೈನಿಕರಾಗ್ತೀರಿ. ಓಕೆ, ತಯಾರಿಗಳನ್ನ ಮಾಡ್ಕೊಡ್ರಿ. ಇನ್ಮೇಲೆ ನೀನು ಸೈನಿಕ ಆಗ್ಬೇಕು. ನೆಕ್ಸ್ಟ್ 2026 ಮಾರ್ಚ್ ನಲ್ಲಿ ಮತ್ತೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಸೊ 1,00,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ನೀವು ರೆಡಿ ಆಗಿರಿ. ಇವತ್ತಿನಿಂದನೇ ತಯಾರಿಗಳನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾರೆಲ್ಲ ಬೆಳಗಾವಿ ಇಯರ್ದಲ್ಲಿ ಫೈನಲ್ ಮೆರಿಟ್ ಫೇಲ್ ಆಗಿರ್ತಕ್ಕಂಥವ್ರು, ನೆಕ್ಸ್ಟ್ ಬೆಂಗಳೂರು ಇಯರ್ದಲ್ಲಿ ಫಿಸಿಕಲ್ ಫೇಲ್ ಆಗಿರ್ತಕ್ಕಂಥವ್ರು, ಮಂಗಳೂರು ಇಯರ್ದಲ್ಲಿ ಎಕ್ಸಾಮ್ ಅನ್ನ ಫೇಲ್ ಆಗಿರ್ತಕ್ಕಂಥವ್ರು, ಯಾಕಂದ್ರೆ ಅಡ್ವಾನ್ಸ್ ಆಗಿ ನೀವು ಒಂದು 4 months ಬಿಫೋರ್ ನೀವು ರೆಡಿ ಮಾಡಾಕತ್ತಿದ್ರಿ, ಸೊ ತಯಾರಿಗಳನ್ನ ಮಾಡಾಕತ್ತಿದ್ರಿಪ್ಪ ಅಂದ್ರೆ ಮಾತ್ರ ನೀವು ಸಕ್ಸಸ್ ಆಗೋಕೆ ಸಾಧ್ಯ. ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಹಾಕಿ ಅವಾಗಿಂದ ಅವಾಗ ಓದಾಕ್ ಸ್ಟಾರ್ಟ್ ಮಾಡಿದ್ರಿಪ್ಪ ಅಂತಾರೆ ನೀವು ಯಾವ ಕಾರಣಕ್ಕೂ ಕೂಡ ಓದಾಕ ಸಾಧ್ಯ ಆಗೋದಿಲ್ಲ. ಸೊ ನಿನ್ನೆ ನ್ಯೂಸ್ ಪೇಪರ್ ನಲ್ಲಿ ಬೇಕಾದ್ರೆ ನಾನು ಟೆಲಿಗ್ರಾಮ್ದಲ್ಲಿ ಕೂಡ ನಿಮ್ಗೆ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಆ ನ್ಯೂಸ್ ಅನ್ನ ಬೇಕಾದ್ರೆ ಹೋಗಿ ಒಂದ್ಸರಿ ನೀವು ಕೂಡ ಚೆಕ್ ಅನ್ನ ಮಾಡ್ಕೊಡ್ರಿ. ಓಕೆ, ನೀವೇನಾದ್ರೂ ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಒಂದು ನೀವು ಸುವರ್ಣ ಅವಕಾಶವನ್ನ ಕೊಡ್ತಾ ಇದೀವಿ. ನಮ್ಮ SJ ಡಿಫೆನ್ಸ್ ಅಕಾಡೆಮಿ ನಮ್ಮದೇ ಆಗಿರ್ತಕ್ಕಂಥ ಕೋಚಿಂಗ್ ಸೆಂಟರ್ದಲ್ಲಿ
ನಾವು ಇವಾಗಲೇ ಬ್ಯಾಚಸ್ ಅನ್ನ ಪ್ರಾರಂಭವನ್ನು ಮಾಡಿದ್ವಿ. 2026ರಲ್ಲಿ ಅಗ್ನಿವೀರನ್ನ ಕಾಲ್ಫರ್ ಮಾಡ್ತಿರ್ತಕ್ಕಂಥ ಹುದ್ದೆಗಳಿಗೆ ಇವಾಗಿನಿಂದನೇ ರೆಡಿ ಮಾಡಿಸಿದೀವಪ್ಪ ಅಂದ್ರೆ 100% ಅವ್ನು ಪಕ್ಕಾ ಸೆಲೆಕ್ಷನ್ ಆಗೇ ಆಗುತ್ತಾನ, ಪಕ್ಕಾ ರಿಸಲ್ಟ್ ಕೊಟ್ಟೇ ಕೊಡ್ತಾನ. ಆದ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ನಾವು ತಯಾರಿನ ಮಾಡಿಸ್ತಾ ಇದೀವಿ. ಫಿಸಿಕಲ್ ಆಯ್ತು, ಎಕ್ಸಾಮ್ ಆಯ್ತು, ಸೊ ಮೆಡಿಕಲ್ ಫಿಟ್ ಇದಾನೋ ಇಲ್ಲೋ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಬಿಟ್ಟು ನಾವು ಅಡ್ಮಿಷನ್ಗಳನ್ನ ತಗೊಳ್ತಾ ಇದೀವಿ. ನೀವೇನಾದ್ರೂ ಅಗ್ನಿವೀರಿಗೆ 17 ವಯಸ್ಸಿನಿಂದ ಹಿಡಿದು 21 ವಯಸ್ಸು ಇರ್ತೈತಿ, ಅಷ್ಟರೊಳಗಡೆ ಏನಾದ್ರು ನಿಮ್ದು ಏಜ್ ಇತ್ತಪ್ಪ ಅಂದ್ರೆ ನೀವು ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ನಮ್ಮ ಎಸ್.ಜೆ. ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ನಮ್ಮ ಅಕಾಡೆಮಿ ಕೂಡ ಇರೋದು. ನಮ್ಮ ಹತ್ರ ಸ್ಪೆಸಿಲಿಟಿ ಬಂದ್ಬಿಟ್ಟು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಊಟದ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಡೈಲಿ 8 ಅವರ್ಸ್ ಕ್ಲಾಸಸ್ ಇರ್ತಾವೆ. ಪ್ರತಿ ವೀಕ್ಲಿ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಅನ್ನ ಮಾಡ್ತೀವಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಟೀಚರ್ನ ಮಾಡ್ತೀವಿ. ನೀವು ಕನ್ನಡ ಆದ್ರೂ ತಗೊಳ್ಬಹುದು, ಇಂಗ್ಲಿಷ್ ಆದ್ರೂ ತಗೊಳ್ಬಹುದು. ಈಗ ನೋಡ್ಕೊಡ್ರಿ, ಮೊದಲಿಗೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಮಾತ್ರ ಎಕ್ಸಾಮ್ ಇತ್ತು, ಈ ಸರಿ ಕನ್ನಡದಲ್ಲಿನೂ ಕೂಡ ಎಕ್ಸಾಮ್ಗಳನ್ನ ಮಾಡಿದ್ದಾರೆ. 2 ವರ್ಷ ಆಯಿತು. ಇಂಥ ಅಪಾರ್ಚುನಿಟಿಗಳನ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಿ ಅಂತ ಸಣ್ಣ ಏಜಿನಲ್ಲೇ ನೀವು ಒಂದು ಸೈನಿಕರಾಗಬಹುದು. ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬೇಕು, ಅಡ್ಮಿಷನ್ ತಗೊಳ್ಬೇಕು ಅನ್ಕೊಂಡಿದ್ರೆ ಇದು ಬಂದ್ಬಿಟ್ಟು ನಾವು ಲಿಮಿಟೆಡ್ ಸೀಟ್ಗಳು ಇರ್ತಾವೆ. ನೀವೇನಾದ್ರೂ ಅಡ್ಮಿಷನ್ ಮಾಡ್ಕೊಳ್ಳಿದ್ರಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಕಾಲ್ ಮಾಡಿಬಿಟ್ಟು ನಮ್ಮ ಹತ್ರ ಬುಕಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಯಾವಾಗಲೂ ಯಾವುದೇ ಬ್ಯಾಚ್ಗೆ ಆದ್ರೂ ಕೂಡ ಲಿಮಿಟೆಡ್ ಸೀಟ್ಗಳನ್ನ ಮಾತ್ರ ಫಿಲ್ಅಪ್ ಮಾಡ್ಕೊಳ್ತಾ ಇರ್ತೀವಿ. ಬಂದು ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಕೂಡ ತಪ್ಪದೇ ಸೈನಿಕರಾಗಬೇಕು ಅನ್ಕೊಂಡಿರೋರಿಗೆ ಪ್ರತಿಯೊಂದು ಗ್ರೂಪ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ನಮ್ಮ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಇನ್ಫಾರ್ಮೇಶನ್ ತಲುಪುವ ಹಾಗೆ ಶೇರನ್ನ ಮಾಡ್ಕೊಡ್ರಿ. ಈ ತರದ ಅಪ್ಡೇಟ್ಗಳು ಬೇಕಾಗಿತ್ತು. ಸೊ ನೀವು 10th ಮುಗಿಸಿದ್ರಿ, PUC ಮುಗಿಸಿದ್ರಿ, ಡಿಗ್ರಿ ಮುಗಿಸಿದ್ರಿ, ಒಂದು ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕಾಲ್ಫರ್ ಮಾಡಿರಲಿ, ಅದ್ರ ಬಗ್ಗೆ ಅಪ್ಡೇಟ್ಗಳು ಬೇಕಾಗಿದ್ದವಪ್ಪ ಅಂದ್ರೆ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಅಪ್ಡೇಟ್ ಬೇಕಾಗಿತ್ತಂದ್ರೆ ಯಾವುದೇ ಒಂದು ನೀವು ವೆಬ್ಸೈಟ್ ನಲ್ಲಿ ಹೋಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ವಿಸಿಟ್ ಕೊಟ್ಟರೆ ಸಾಕು, ನಮ್ಮ ಯೂಟ್ಯೂಬ್ ಚಾನಲ್ಗೆ ಡಾಟಾ ಆನ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಬರ್ತಾ. ಆದ ಕಾರಣಕ್ಕೋಸ್ಕರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ರೈಲ್ವೆ ಅಲ್ಲಿ SSC ಆಗಿರಲಿ, ಆರ್ಮಿ, ನೇವಿ, ಏರ್ ಫೋರ್ಸ್, ಅದೇ ತರನಾಗಿ ಪೊಲೀಸ್ ಕಾಲ್ಫರ್ ಮಾಡಿರ್ತಕ್ಕಂಥ ಹುದ್ದೆಗಳ ಇನ್ಫಾರ್ಮೇಶನ್ಗಳು, ಎಕ್ಸಾಮ್, ಫಿಸಿಕಲ್, ಅದರ ಜೊತೆಗೆ ಕೀ ಆನ್ಸರ್, ಕ್ವಶನ್ ಪೇಪರ್, ಪ್ರತಿ ಒಂದು ಅಪ್ಡೇಟು ಇದರಲ್ಲಿ ಸಿಗ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್.